ಫೈಂಡ್ ದ ರೂಟ್ಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಇಕ್ವೇಷನ್ ಬೈ ಫ್ಯಾಕ್ಟರೈಸೇಷನ್. ಸೊ ಹುಡುಗರ ಹೇಗೆ ಮೊದಲನೇದಾಗಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ನಮ್ಮ ಪ್ರಶ್ನೆ ಬರ್ಕೊಬೇಕಾಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಬರ್ತಿದೆ ಫಸ್ಟ್ ಟರ್ಮು, ನೆಕ್ಸ್ಟು ಲೀನಿಯರ್ ಟರ್ಮ್, ಕೊನೆಯದಾಗಿ ಕಾನ್ಸ್ಟೆಂಟ್. ಸರಿ ಇದೆ. ಮುಂದಿನ ಭಾಗ ಸ್ಪ್ಲಿಟ್ ದ ಮಿಡಲ್ ಟರ್ಮ್ ಟು ಫೈಂಡ್ ದ ರೂಟ್ಸ್. ಸೊ ಹೇಗೆ ಸ್ಪ್ಲಿಟ್ ಮಾಡ್ತೀರಾ? ಈ ಮಧ್ಯ ಟರ್ಮ್ನ 2 ಭಾಗ ಸ್ಪ್ಲಿಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ 2 ನಂಬರ್ ಬೇಕು. ಈ 2 ನಂಬರ್ ಯಾವ್ದಾನ ನಂಬರ್ ಹಾಕ್ಬೋದಾ? ಇಲ್ಲ, ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಏನು ಕಂಡೀಷನ್ನು? ನಾವು ಆ್ಯಡ್ ಮಾಡಿದಾಗ 1 ಆಗಬೇಕು, ಅದಕ್ಕೆ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಅಂತ ಹೇಳ್ತಾರೆ. ಮಲ್ಟಿಪ್ಲೈ ಮಾಡಿದಾಗ ಪ್ರಾಡಕ್ಟ್ ಆಫ್ -6 and 2 -12. ಅದು ನೋಡ್ಕೊಳ್ಳಿ, ಅದನ್ನ ತುಂಬ ಜನ ಇದು ತಪ್ಪು ಮಾಡ್ತಾರೆ, ಬರೀ -6 ಬರ್ಕೊತಾರೆ. ಇಟ್ಸ್ ಅ ಪ್ರಾಡಕ್ಟ್ ಆಫ್ 2 and -6 -12 ಇದಾಗಬೇಕು. ಸೊ ಮುಂದಿನ ಭಾಗ ಫ್ಯಾಕ್ಟರ್ಸ್ ಆಫ್ -12 ಬರ್ಕೊಳ್ಳಿ. +or-1 +or-12 ಅಂತ ಹೇಳಿದ್ರೆ ಯಾವ್ಯಾವ ನಂಬರು -12ನ ಡಿವೈಡ್ ಮಾಡುತ್ತೆ ಅದನ್ನೆಲ್ಲ ಬರ್ಕೊತಾ ಇದ್ದೀವಿ. ಮುಂದಿಂದು +or-2 +or-6 +or-3 +or-4. ಇದ್ರದ್ದು ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇಲ್ಲಿ ನಾವು ಈ ಪೇರ್ ಥರ ಬರ್ದೀನಿ, ಆಯಿತಾ? 1 12 ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ, 2 6 12 3 4 12 ಈ ಥರ ಪೇರ್ ಥರ ಬರ್ಕೊಬೇಕು. ಈ ಥರ ಬರೆದಾಗ ನಿಮಗೆ ಉತ್ತರ ಸಿಗುತ್ತೆ ನಿಮಗೆ ಬೇಗ, ಆಯಿತಾ? ಈ ಥರ ಬರ್ಕೊಂಡ್ರೆ. ಇನ್ನೊಂದು ರೀತಿಯಲ್ಲಿ ಉದ್ದ ಬರ್ಕೊಂಡ್ರೆ ತುಂಬ ಟೈಮ್ ತೊಗೊಳುತ್ತೆ, ಈ ಥರ ಬರ್ಕೊಂಡ್ರೆ ಸ್ವಲ್ಪ ಟೈಮ್ ಉಳಿಸ್ತೀರ. ಹಾಂ, ಇವಾಗ ಯಾವ ಪೇರ್ ತೊಗೊಬೋದು? 1 12 2 6 3 4. 1 12 ತೊಗೊಂಡ್ರೆ 1 ಬರಲ್ಲ, 2 6 1 ಬರಲ್ಲ, 3 4 ಬರುತ್ತೆ. +4 -3 +4 -3 +1 ಕೊಡುತ್ತೆ. +4 × -3 ನಮಗೆ -12 ಬರುತ್ತೆ. ನಾವು ಸ್ಪ್ಲಿಟ್ ಮಾಡಿದ್ರಿ ಅಂತ ಹೇಳಿದ್ರೆ 2x² + 1x ಬದಲಾಗಿ -6 and 0 ಅದು ಬರ್ಕೊಬೇಕಾಗುತ್ತೆ. ಸೊ +1x ಬದಲಾಗಿ +4x -3x ಬರ್ಕೊಬೋದು. ಇದೇ ನಿಮ್ಮ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್, ಆಯಿತಾ? ಸೊ ಕಾಮನ್ ಫ್ಯಾಕ್ಟರ್ಸ್ ತಗೊಬೇಕಾಗುತ್ತೆ. 2x ಕಾಮನ್ ಇದೆ, 2 × x ಏನು ಮಿಕ್ಕೊಳ್ಳುತ್ತೆ? x + 2. ನೀವು ವೆರಿಫೈ ಮಾಡಬೇಕು, ನಿಮ್ಗೆ ಕನ್ಫ್ಯೂಸ್ ಆಗ್ತಾಯಿದೆ ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡಿ, ವಾಪಸ್ಸು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿ ಮಲ್ಟಿಪ್ಲೈ ಮಾಡಿ. ಸೊ 2 × x × x is 2x², 2 × x × 2 is 4x ಅಷ್ಟೇ. ಮತ್ತು ಇವೆರಡು ಮಧ್ಯ ಕಾಮನ್ ಏನಿದೆ? -3 x + 2 ಮಿಕ್ಕೊಳ್ಳುತ್ತೆ ಅಲ್ವಾ? ಏನೇನು ಕನ್ಫ್ಯೂಸ್ ಆಯಿತು ಅಂತ ಹೇಳಿದ್ರೆ ತಿರ್ಗಾ ಮಲ್ಟಿಪ್ಲೈ ಮಾಡಿ, ಅದೇ ಉತ್ತರ ಬರ್ತಾ ನೋಡಿ. ಬಂತು ಅಂತ ಹೇಳಿದ್ರೆ ಸ್ಪ್ಲಿಟ್ ಸರಿಗೆ ಮಾಡಿದ್ದೀರಾ ಅಂತ ಹೇಳಿ, ಕಾಮನ್ ಸರಿಗೆ ತೊಗೊಂಡಿದ್ದೀರಾ ಅಂತ ಹೇಳಿ. ಇಲ್ಲಿ ಹುಡುಗರ -3 ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ, ಹೇಗೆ -3 ಅಂತ ಹೇಳಿ. ಕೊನೆಯದಾಗಿ ನಿಮ್ಗೆ ಉತ್ತರ ಏನು ಬರಬೇಕು ಅಂತ ಹೇಳಿದ್ರೆ x + 2 ಬರಬೇಕು. ಸೊ ನಿಮ್ಗೆ ಮೊದಲೇ ಗೊತ್ತಿರುತ್ತೆ x + 2 ಬರಬೇಕು ಇಲ್ಲೂ ಕೂಡ ಅಂತ ಹೇಳಿ. ಪ್ಲಸ್ ಹೇಗೆ ಬರುತ್ತೆ ಇಲ್ಲಿ? ಕಾಮನ್ ತೆಕ್ಕೊಂಡಾಗ ಇದು ಮೈನಸ್ ಹೊರಗಡೆ ತೆಗೆದಾಗ. ಸೊ ಆ ಥರ ಡಿಸೈಡ್ ಮಾಡ್ಬೋದು, -3 ನಾವು ಹೊರಗಡೆ ತೆಗಿಬೇಕು ಅಂತ ಹೇಳಿ. ಸೊ ಒಂದ್ಸತಿ -3 + 3 ಎರಡರಲ್ಲೊಂದು ಡಿಸೈಡ್ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಹೋಗ್ತಾ ಹೋಗ್ತಾ ನೋಡ್ತೀರಾ ಒಂದು 2 ಎಕ್ಸಾಂಪಲಲ್ಲಿ. ಸೊ ಯಾವಾಗ +3 ತೊಗೊಬೇಕು, ಯಾವಾಗ -3 ತೊಗೊಬೇಕು ಅಂತ ಹೇಳಿ. ಅಂದರೆ ನೆಗೆಟಿವ್ ನಂಬರ್ ಯಾವಾಗ ತೊಗೊಬೇಕು, ಪಾಸಿಟಿವ್ ನಂಬರ್ ಯಾವ ಕಾಮನ್ ತೊಗೊಬೇಕು ಅಂತ ಹೇಳಿ ಅಲ್ಲಿ ನೋಡ್ತೀರಾ. ಸಿಂಪಲ್ ಟ್ರಿಕ್ ಏನು ಅಂತ ಹೇಳಿದ್ರೆ ಇಲ್ಲಿ ಆಯಿತಾ, ಇವೆರಡು ಒಂದೇ ಇರಬೇಕು. ಅದನ್ನು ಕಾಪಿ ಮಾಡ್ಕೊಳ್ಳಿ, ಇಲ್ಲೇನು ಬಂದಿದೆ ಅದನ್ನೇ ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಮತ್ತು ಏನು ಕಾಮನ್ ತೆಗಿಬೇಕು, ತೆಗೆದ್ಮೇಲೆ ಇದೇನೇ ನಂಗೆ ಸಿಗಬೇಕು ಅಂತ ಹೇಳಿ ಕಂಡೀಷನ್ ಹಾಕಿ ನೋಡಿ, ನಿಮ್ಗೆ ಉತ್ತರ ಸಿಗುತ್ತೆ. ಇವಾಗ ಇವೆರಡು ಟರ್ಮ್ ಇದೆ, ಇದು ಪೂರ ಫಸ್ಟ್ ಟರ್ಮು, ಇದು ಪೂರ ಸೆಕೆಂಡ್ ಟರ್ಮ್. ಇದರಲ್ಲಿ ಏನು ಕಾಮನ್ ಇದೆ? ಇದರಲ್ಲಿ x + 2 ಕಾಮನ್ ಇದೆ. ಏನು ಮಿಕ್ಕೊಳ್ಳುತ್ತೆ? 2x - 3 = 0. ಸೊ ಮುಂದಿನ ಭಾಗ ರೂಟ್ಸ್ ಕಂಡುಹಿಡಿಯೋಣ. ರೂಟ್ ಕಂಡುಹಿಡಿಯೋದಕ್ಕೆ x + 2 0ಗೆ ಈಕ್ವೇಟ್ ಮಾಡಿ, x = -2. ಅದಾಯಿತು ಅಂದಮೇಲೆ
2x minus 3 is equal to 0. Rearrange ಮಾಡಿದ್ರೆ 2x is equal to 3, x is equal to 3 by 2 ಅಲ್ವಾ? ಡಿವೈಡ್ ಬೈ 2 ಬೋತ್ ಸೈಡ್ಸ್, x is equal to 3 by 2. ಹಾಗಾಗಿ ಕೊನೆಯ ಉತ್ತರ ಆಲ್ಫಾ is equal to -2, ಬೀಟಾ s 3 by 2. ಪಾಸ್ ಮಾಡಿ ನೋಡೋರು ನೋಡ್ಬೋದು.